ನಮಸ್ಕಾರ ಸ್ನೇಹಿತರೆ. ನಾಳೆ ಕೆ ನಡೆಸೋ ಪರೀಕ್ಷೆಗೆ ನೀವೆಲ್ಲ ಸಜ್ಜರಾಗಿದ್ದೀರಾ ಅಂತ ಅನ್ಕೊಂತೀನಿ. ಓದಿದ್ದು ಒಂದು ಕಡೆ ಆದರೆ ಪರೀಕ್ಷಾ ಹಾಲ್ನಲ್ಲಿ ನೀವು ಹೇಗೆ ಪ್ರಶ್ನೆಗಳನ್ನ ಎದುರಿಸ್ತೀರಾ ಅನ್ನೋದು ಕೂಡ ಬಹಳನೇ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಈ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿ. ಮೊದಲನೇದಾಗಿ ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ ಕೈಗೆ ಬಂದಾಕ್ಷಣ ಗಾಬರಿ ಆಗೋದು ಬೇಡ. ಮೊದಲು ನೀವು ಚೆನ್ನಾಗಿ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗಿ. ಕಷ್ಟ ಇರುವ ಪ್ರಶ್ನೆಗಳನ್ನು ಅದರಲ್ಲಿ ಹೆಚ್ಚು ಸಮಯ ತೆಗೆದುಕೊಂಡು ವ್ಯರ್ಥ ಮಾಡೋದು ಅವಶ್ಯಕತೆ ಇಲ್ಲ. ಅವುಗಳನ್ನು ಕೊನೆಯಲ್ಲಿಡಿ. ಓಕೆ. ಸೊ ಆಪ್ಷನ್ಸ್ಗಳನ್ನು ಎಲಿಮಿನೇಟ್ ಮಾಡುವ ಮೂಲಕ ಸರಿಯಾದ ಉತ್ತರಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇವಾಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸ್ಟೇಟ್ಮೆಂಟ್ ಬೇಸ್ಡ್ ಇರೋದ್ರಿಂದ ಓಕೆ, ಆದಷ್ಟು ಎಲಿಮಿನೇಷನ್ ಮೆಥಡನ್ನು ಫಾಲೋ ಮಾಡಿ. ಅದು ನಿಮಗೆ ಹೆಚ್ಚಿನ ಸಕ್ಸಸ್ಸನ್ನು ತಂದುಕೊಡ್ಲಿಕ್ಕೆ ಸಹಾಯ ಮಾಡ್ತದೆ. ಅದೇ ರೀತಿಯಾಗಿ OMR ಶೀಟ್ನಲ್ಲಿ ಪ್ರಾಪರ್ ಆಗಿ ಫಿಲ್ ಮಾಡಿ. ಕೇವಲ ನೀವು ಬ್ಲೂ ಮತ್ತು ಬ್ಲ್ಯಾಕ್ ಇಂಕನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ಸೀಸ್ ಪೆನ್ಸಿಲ್ ಅಥವಾ ರೆಡ್ ಇಂಕ್ ಅಥವಾ ಜೆಲ್ ಪೆನ್, ಸೊ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಪೆನ್ಗಳ ಬಳಕೆ ಮಾಡುವ ಹಾಗಿಲ್ಲ. ಓಕೆ. ಕಾನ್ಫಿಡೆಂಟ್ ಆಗಿರಿ ಪರೀಕ್ಷೆ ಬರೀಬೇಕಾದ ಸಮಯದಲ್ಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಡೆಫಿನೆಟ್ ಆಗಿ ಸಿಕ್ಕೇ ಸಿಗ್ತದೆ ಅಲ್ವಾ. ಸೊ ನಮ್ಮ ಎಫರ್ಟ್ ಹಾಕಿದ್ದೀವಿ, ಇನ್ನು ಉಳಿದಿರೋದೆಲ್ಲ ಆ ದೇವ್ರ ಕೈಯಲ್ಲಿದೆ. ಸೊ ಎಕ್ಸಾಮ್ ಬರೀಬೇಕಾದ್ರೆ ಕ್ವಶನ್ ಪೇಪರ್ ಟಫ್ ಇದೆ, ಈ ರೀತಿ ನೀವು ಟೆನ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದರೆ ಗೊತ್ತಿರೋ ಪ್ರಶ್ನೆಗಳು ಕೂಡ ನಿಮಗೆ ಆನ್ಸರ್ ಮಾಡಲಿಕ್ಕೆ ಆಗಲ್ಲ. ಒಂದನ್ನು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ, ನೀವು ಯಾರೆಷ್ಟೇ ಓದಿರಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಹಾಗೆ ಎಷ್ಟೇ ಓದಿದರೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಇಲ್ಲಿ ಅಲ್ಲಿ ಯಾರಿಗಾದರೂ ಕನ್ಫ್ಯೂಸ್ ಆಗೋದು ಸಹಜ, ಹಾಗೆ ಅಂಕಗಳು ಕಟ್ ಆಗೋದು ಸಹಜ. ಸೊ ನಾವೆಲ್ಲರೂ ಮನುಷ್ಯರೇ, ರೋಬೋಟ್ಗಳೆಲ್ಲ ಒಂದ್ಸಲ ಫೀಡ್ ಮಾಡಿ ಎಲ್ಲವನ್ನೂ ನೆನಪಿಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲರದ್ದು ತಪ್ಪಾಗ್ತದೆ, ನಮ್ಮದು ಕೂಡ ತಪ್ಪಾಗ್ತದೆ. ನಮಗೆ ಬೇಕಾಗಿರೋದು ಆ ಎಲ್ಲರ ತಪ್ಪುಗಳಿಗಿಂತ ಸ್ವಲ್ಪ ಕಡಿಮೆ ತಪ್ಪು ಮಾಡಬೇಕು ಅನ್ನೋದು. ಸೊ ಹಾಗಾದರೆ ಟೆನ್ಷನ್ ಅನ್ನುವ ಒಂದು ಪಾಯಿಂಟನ್ನು ನಿಮ್ಮ ಮೈಂಡಿಂದ ತೆಗೆದುಹಾಕಬೇಕು. ಎಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿರ್ತೀರಲ್ಲ ಅಷ್ಟು ನಿಮಗೆ ಜಾಸ್ತಿ ಅಂಕಗಳು ಬರುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಪರೀಕ್ಷೆಯಲ್ಲಿ. ಜೊತೆಗೆ ಎಕ್ಸಾಮ್ಗೆ ಹಾಲ್ಗೆ ಹೋದ ಸಮಯದಲ್ಲಿ ಮತ್ತೊಬ್ಬರ ಜೊತೆ ಡಿಸ್ಕಷನ್ ಮಾಡೋದು. ಇವಾಗ ಕಂಪ್ಯೂಟರ್ಲಿ ಈ ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಾನು ಓದಿಲ್ಲ, ನಿಂಗೆ ಏನಾದರೂ ಗೊತ್ತಿದ್ರೆ ಹೇಳು, ಸೊ ಅದು ಸ್ವಲ್ಪ ಡಿಸ್ಕಸ್ ಮಾಡೋಣ, ಈ ರೀತಿಯಾಗಿ ಇಟ್ಕೋಬೇಡಿ. ಅದು ನಿಮಗೆ ಲಾಭ ತಂದು ಕೊಡೋದಕ್ಕಿಂತ ನಷ್ಟನೇ ಜಾಸ್ತಿ ಮಾಡ್ತದೆ. ಮೇ ಬಿ ನೀವು ಡಿಸ್ಕಸ್ ಮಾಡಿದ್ದ ಆ ಒಂದು ಪ್ರಶ್ನೆ ಬಂದಿರಬಹುದು, ಬಟ್ ಅದನ್ನು ಡಿಸ್ಕಸ್ ಮಾಡೋ ಸಮಯದಲ್ಲಿ ನೀವು ಬೇರೆ ಟಾಪಿಕ್ಗಳ ಬಗ್ಗೆ ಮರ್ತು ಹೋಗ್ತೀರಾ. ಅಂದರೆ ಆ ಕಾನ್ಸಿಯಸ್ನೆಸ್ ಹೋಗಿಬಿಡ್ತದೆ. ಸೊ ಇದ್ರ ಬಗ್ಗೆನೇ ಟೆನ್ಷನ್ ಜಾಸ್ತಿ ಆಗಿಬಿಟ್ಟು ಇದ್ರ ಬಗ್ಗೆನೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಪರವಾಗಿಲ್ಲ, ಎಷ್ಟು ಓದಿದ್ದೀರಾ ಅಷ್ಟೇ ಬರೋದು ಬನ್ನಿ, ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ ಟಾಪಿಕ್ ಓದಿಲ್ಲ, ಈ ಟಾಪಿಕ್ ಓದಿಲ್ಲ, ಸೊ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಟಾಪಿಕ್ನೇ ಬರ್ತದ ಆ ಒಂದು ಅರ್ಧ ಗಂಟೆಯಲ್ಲಿ ಬಿಫೋರ್ ಎಕ್ಸಾಮ್ ಅಂತ ಏನಿಲ್ವಲ್ಲ, ಅಂತಹ ಒಂದು ಹುಚ್ಚು ಸಾಹಸಕ್ಕೆ ನಾವು ಹೋಗೋದು ಬೇಡ. ಹಾಗೆ ಸ್ನೇಹಿತರೆ, ಈ ಪರೀಕ್ಷಾ ಹಾಲ್ನಲ್ಲಿ ಪ್ರಶ್ನೆ ಎದುರಿಸ್ತಕ್ಕ ಸಮಯದಲ್ಲಿ ಒಂದು ಸ್ಟೆಪ್ಸನ್ನು ಮಾಡ್ಕೊಂಬಿಡಿ. ಮೊದಲೇ ರೌಂಡಲ್ಲಿ ಏನು ಮಾಡ್ತಾ ಹೋಗಿ, ಪ್ರಶ್ನೆ ಪತ್ರಿಕೆಯನ್ನು ಓದ್ತಾ ಹೋದಂತೆ ನಮಗೆ 100% ಗ್ಯಾರಂಟಿ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಇರ್ತಾವಲ್ಲ, ಅವುಗಳಿಗೆ ತಕ್ಷಣ ಗುರುತು ಮಾಡಿ. ಓಕೆ, ಅವುಗಳಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಹಾಗೆ ನೆಕ್ಸ್ಟ್ ಎರಡನೇ ಸುತ್ತಿಗೆ ಹೋಗೋಣ. ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಉತ್ತರ ಸಿಗ್ಬೋದು ಅಂತಕ್ಕಂಥ ಪ್ರಶ್ನೆಗಳು ಕೆಲವೊಂದಿಷ್ಟು ಇರ್ತದೆ. ಕೆಲವೊಂದಿಷ್ಟು ಡೈರೆಕ್ಟ್ ಆಗಿ ಬಂದರೆ, ಇನ್ನೂ ಕೆಲವೊಂದಿಷ್ಟು ಸ್ವಲ್ಪ ಯೋಚನೆ ಮಾಡಿದರೆ ಉತ್ತರ ಸಿಗ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ. ಸೊ ಡೆಫಿನೆಟ್ ಆಗಿ ಕ್ವಶನ್ ಪೇಪರನ್ನು ಅದೇ ರೀತಿಯಾಗಿ ಸೆಟ್ ಮಾಡಿರ್ತಾರೆ. ಸೊ ಎರಡನೇ ರೌಂಡಲ್ಲಿ ಅದನ್ನು ಟಾರ್ಗೆಟ್ ಮಾಡಿ. ಮೂರನೇ ರೌಂಡಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ, ಗೊಂದಲವಾಗಿರ್ತಕ್ಕಂಥ ಮತ್ತು ಹೆಚ್ಚು ಟೈಮನ್ನು ತೆಗೆದುಕೊಳ್ತಕ್ಕಂಥ ಅಂಥ ಪ್ರಶ್ನೆಗಳನ್ನ ಟಾರ್ಗೆಟ್ ಮಾಡಿ ಅವುಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನೀವು ಸ್ಟಾರ್ಟಿಂಗಲ್ಲೇ ಟಫ್ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಕೂತ್ಕೊಂಡ್ಬಿಟ್ರೆ ಮುಂದೆ ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಮಾರ್ಕ್ ಮಾಡಬೇಕಾದ ಸಮಯದಲ್ಲಿ ಚಾನ್ಸಸ್ ಇರ್ತದೆ, ಏನಂತ ತಪ್ಪು ಮಾಡಿ ಕ್ಲಿಕ್ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಸೊ ಅದಕ್ಕೋಸ್ಕರ ಮೊದಲಿಗೆ ಅತ್ಯಂತ ಸರಳ, ಆಮೇಲೆ ಕಠಿಣ, ಆಮೇಲೆ ಅತ್ಯಂತ ಕಠಿಣ. ಸೊ ಈ ರೀತಿಯಾಗಿರ್ತಕ್ಕಂಥ ಮೆಥಡ್ ಫಾಲೋ ಮಾಡಿ. ಹಾಗೆ ನೆಕ್ಸ್ಟ್ ಸ್ನೇಹಿತರೆ, ಎಲಿಮಿನೇಷನ್ ಮೆಥಡ್. ಆವಾಗಲೇ ಹೇಳಿರೋ ಹಂಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಓಕೆ, ಯಾವ 4 ಆಪ್ಷನ್ಗಳಲ್ಲಿ ಯಾವುದು ಉತ್ತರ ಆಗಿರಲು ಸಾಧ್ಯ ಇಲ್ಲ ಅದನ್ನು ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು. ಅವುಗಳನ್ನು ಬಿಟ್ಟು ಉಳಿದಿರೋ 2 ಆಪ್ಷನ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಪ್ಷನ್ಗಳನ್ನು ಟಿಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇವಾಗ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಬರೋದರಿಂದ ಡೆಫಿನೆಟ್ ಆಗಿ ಟೈಮ್ ಕನ್ಸ್ಯೂಮ್ ಆಗ್ತದೆ. ಬಟ್ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು, ಒಂದು ಪ್ರಶ್ನೆಗೆ 2 ನಿಮಿಷಕ್ಕಿಂತ ಹೆಚ್ಚು ಸಮಯ ಕೊಡುವ ಹಾಗಿಲ್ಲ. ಸೊ 2 ನಿಮಿಷದ ಒಳಗಡೆನೆ ಆದಷ್ಟು ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ, ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಫ್ಕೋರ್ಸ್ ನಿಮಗೆ ಈಸಿ ಆಗಿತ್ತಂದರೆ ವಿತಿನ್ 5 to 6 ಸೆಕೆಂಡಲ್ಲೇ ಆನ್ಸರ್ ಮಾಡ್ತೀರಾ. ಆ ಉಳಿದಿರೋ ಸಮಯ ಏನಿದೆಯಲ್ಲ 2 ನಿಮಿಷದಲ್ಲಿ, ಯಾವುದು ಟಫ್ ಅಂತದಲ್ಲ ಅದಕ್ಕೆ ಟೈಮನ್ನು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಒಂದೇ ಪ್ರಶ್ನೆಗೆ 10 ನಿಮಿಷ 15 ನಿಮಿಷ ಆ ರೀತಿ ಮಾಡೋ ಹಾಗಿಲ್ಲ. ಆ ಒಂದು ಕಠಿಣ ಪ್ರಶ್ನೆ ನೀವು ಎಷ್ಟು ದಿನ ಮಾಡುವ ಪ್ರಯತ್ನವೆಲ್ಲವನ್ನು ಕೂಡ ವ್ಯರ್ಥ ಮಾಡೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು, ಪ್ರಶ್ನೆಯನ್ನು ನಾವು ಪೂರ್ತಿಯಾಗಿ ಓದಬೇಕು. ಕೆಲವೊಮ್ಮೆ ಪ್ರಶ್ನೆ ಪತ್ರಿಕೆ ಏನು ಮಾಡ್ತಾರೆ ಅಂದರೆ ಆ ಪ್ರಶ್ನೆಯ ಕೊನೆಯಲ್ಲಿ ನಾಟ್ ಕರೆಕ್ಟ್ ಅಥವಾ ಸರಿಯಲ್ಲದ್ದು ಅಂತ ಬಂದಿರ್ತದೆ. ಸೊ ಹಾಗಾಗಿ ಪ್ರಶ್ನೆಯನ್ನು ಸ್ಟಾರ್ಟಿಂಗಿಂದ ಎಂಡ್ ತನಕ ಕೂಲ್ ಆ್ಯಂಡ್ ಕಾಮ್ ಆಗಿ ವಿತ್ ಆಪ್ಷನ್ಸ್ ಜೊತೆಗೆ ಓದಬೇಕು. ಸ್ವಲ್ಪ ಅರ್ಧ ಓದ್ಬಿಟ್ಟು ನಂಗೆ ಆನ್ಸರ್ ಗೊತ್ತಿದೆ, ಸೊ ಆ ರೀತಿಯಾಗಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಓಕೆ, ನಾಟ್ ಕರೆಕ್ಟ್ ಅಂತಕ್ಕಂಥ ಪಾಯಿಂಟ್ಸ್ ಬಂದಾಗ ಡೆಫಿನೆಟ್ ಆಗಿ ನೀವು ಪ್ರಶ್ನೆಯನ್ನು ಪೂರ್ತಿ ಓದಿದ್ರೆ ಮಾತ್ರ ಕ್ಲಿಯರ್ ಆಗ್ತದೆ. ಅದಕ್ಕೋಸ್ಕರ ಪ್ರಶ್ನೆ ಪತ್ರಿಕೆಯನ್ನು ಪೂರ್ತಿಯಾಗಿ ಓದಬೇಕು ಸ್ನೇಹಿತರೆ.
ಸೊ ಟೋಟಲ್ ಆಗಿ ಆಲ್ ಟುಗೆದರ್ ನಿಮ್ಮ ಎಕ್ಸಾಮಲ್ಲಿ ಎಷ್ಟು ನೀವು ಕಾಮ್ ಆಗಿರ್ತೀರಲ್ಲ ಅಷ್ಟು ನಿಮಗೆ ಜಾಸ್ತಿ ಅಂಕಗಳು ಬರುವ ಸಾಧ್ಯತೆ ಇರ್ತದೆ. ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಇದು ಒಂದೇ ಪ್ರಶ್ನೆ ನಿಮ್ಮ ಜೀವನವನ್ನೇ ನಿರ್ಧಾರ ಮಾಡಲ್ಲ. ಮತ್ತಷ್ಟು ಹಲವಾರು ಮುಂದೆ ಎಕ್ಸಾಮ್ಗಳು ಬರ್ತಾ ಇರ್ತಾವ. ಇದರಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ, ಸಿಗದೇ ಇದ್ದ ಪಕ್ಷದಲ್ಲಿ ಮತ್ತೆ ಮುಂದೆ ಟ್ರೈ ಮಾಡೋಣ, ಒಂದು ನಂಬಿಕೆ, ದೃಢವಾಗಿರ್ತಕ್ಕಂಥ ಆತ್ಮವಿಶ್ವಾಸದಿಂದ ಮುಂದೆ ಹೋಗೋಣ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ವಿಡಿಯೋನ ಮುಗಿಸೋಣ. ನಮಸ್ಕಾರ ಸ್ನೇಹಿತರೆ.